ಮಂಗಳೂರಲ್ಲಿ ಪ್ರಾಣಕ್ಕೆ ಬೆಲೆ ಇಲ್ವಾ? ಮನುಷ್ಯರೇ ಮನುಷ್ಯರನ್ನ ಕೊಲ್ತಾ ಇದ್ದಾರೆ. ಒಂದು ಕೊಲೆಗೆ ಪ್ರತೀಕಾರ, ಇನ್ನೊಂದು ಕೊಲೆ, ಆ ಕೊಲೆಗೆ ಪ್ರತೀಕಾರ, ಮತ್ತೊಂದು ಕೊಲೆ, ಒಂದು ಕೊಲೆಗೆ 3 ಕೊಲೆಗಳು ಪ್ರತೀಕಾರ. ಪ್ರತೀಕಾರಕ್ಕೆ ಬಡವರ ಮಕ್ಕಳ ಹೆಣಗಳು ಸಾಲು ಸಾಲು ಉರುಳ್ತಾ ಇದೆ. ಜಾತಿಯ ಮೇಲೆ, ಧರ್ಮದ ಮೇಲೆ, ಇನ್ನೊಂದು ಪ್ರತೀಕಾರದ ಮೇಲೆ, ಭಾಷಣಗಳ ಮೇಲೆ ಭಾಷಣ ಮಾಡಿ ಪ್ರಚೋದನೆ ಕೊಟ್ಟು ಸಾಯೋರ್ಗೆ ಗೊತ್ತಿಲ್ಲ ನಾವು ಯಾಕೆ ಸಾಯ್ತಾ ಇದ್ದೀವಿ ಅಂತ, ಸಾಯಿಸೋರ್ಗೆ ಗೊತ್ತಾಗ್ತಾ ಇಲ್ಲ ಅವ್ರು ಯಾಕೆ ಸಾಯಿಸ್ತಾ ಇದ್ದಾರೆ ಅಂತ, ಈ ಸಾವಿನ ಪ್ರತಿಫಲ ಯಾರು ತಿಂತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಇದರ ಮೇಲೆ ಯಾರು ರಾಜಕೀಯ ಸೌಧಗಳನ್ನು ಕಟ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸಾಯೋರು ಮಾತ್ರ ಬಡವರ ಮಕ್ಕಳು. ಇದರಲ್ಲಿ ಲಾಭ ಪಡ್ಕೊಂಡು ಬೆಂಗಳೂರಲ್ಲಿ ಐಷಾರಾಮಿ ಜೀವನ ಮಾಡ್ತಾ ಇರೋರು ಬೇರೆಯವರು. ಮಂಗಳೂರಿಗೆ ಶಾಪ ಏನಾದರೂ ತಟ್ಟಿದೆಯಾ? ಹಿಂಸೆ, ದ್ವೇಷ, ರಕ್ತ, ಕೊಲೆ ನೋಡಿ 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 ಸಾಕಾಗೋಗಿದೆ. ಮಂಗಳೂರಲ್ಲಿ ಯಾರ ಶಾಪ ತಟ್ಟಿದೆ? ಈ ಶಾಪದಿಂದ ವಿಮುಕ್ತಿ ಮಂಗಳೂರಿಗೆ ಯಾವಾಗ? ಬದಲಾವಣೆ ಯಾವಾಗ? ಅಮಾಯಕರ ಕೊಲೆ ಅಂತಾರೆ, ಹಿಂದೂಗಳ ಕೊಲೆ ಅಂತಾರೆ, ಮುಸಲ್ಮಾನರ ಕೊಲೆ ಅಂತಾರೆ. ಕೊಲೆ ಕೊಲೆ ಕೊಲೆ. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರು ವಾಸಿಸುವ ಜಿಲ್ಲೆ ಅಂತಾರೆ. ಪ್ರತಿ ಬಾರಿಯೂ ಕೂಡ ಯಾವುದೇ ರಿಸಲ್ಟ್ ಬಂದರೂ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಅಂತಾರೆ. ಇಂತಹ ಬುದ್ಧಿವಂತರು ಮನುಷ್ಯರನ್ನ ಕೊಲ್ಕೊಂಡು ದಿನ ಬೆಳಗಾದ್ರೆ ಹೆಣಗಳ ಸುದ್ದಿಗಳನ್ನು ಓದುವಂಥ ದಯನೀಯ ಪರಿಸ್ಥಿತಿ ಈ ಜಿಲ್ಲೆಗೆ ಬಂದಿದೆಯಾ? ಇದನ್ನು ಕಂಟ್ರೋಲ್ ಮಾಡಬೇಕಾದವರು ಯಾರು? ಹಿಂದೂ ಆಗಲಿ, ಮುಸಲ್ಮಾನ್ ಆಗಲಿ, ಕುರಾನ್ ಆಗಲಿ, ಬೈಬಲ್ ಆಗಲಿ, ಭಗವದ್ಗೀತೆ ಆಗಲಿ ಈ ಥರ ಹೆಣ ರಕ್ತದ ಪಾಠ ಮಾಡಲ್ಲ, ಶಾಂತಿಯ ಪಾಠ. ಈ ರೀತಿಯಾದಂತಹ ಕೊಲೆಗಳಿಗೆ, ಈ ರೀತಿಯಾದಂತಹ ಉದ್ವಿಗ್ನತೆಗೆ, ಈ ರೀತಿಯಾದಂತಹ ದ್ವೇಷಕ್ಕೆ ತಂಪೆರೆಯುವ ನೀರಾಗಬೇಕೇ ಹೊರತು ಉಗ್ರ ಭಾಷಣಗಳನ್ನು ಮಾಡಿ ಪೆಟ್ರೋಲ್ ಸುರಿದು ಇನ್ನಷ್ಟು ಅದನ್ನು ಜ್ವಾಲಾಮುಖಿಯುವಂತೆ ಆ ಸ್ಫೋಟ ಮಾಡೋದು ಸರಿ ಅಲ್ಲ. ಇವತ್ತು ಮತ್ತೊಂದು ಕೊಲೆ ಆಗಿದೆ ಮಂಗಳೂರಲ್ಲಿ. ಇದು ಯಾವ ಕಾರಣಕ್ಕೆ? ಮಂಗಳೂರು ಉಸ್ತುವಾರಿ ಸಚಿವರು ಎಕ್ಸಲ್ಲಿ ಬರ್ಕೊಳ್ತಾರೆ ಇದು ಆ ಥರದೇ ಕೊಲೆ ಇರಬಹುದು ಅಂತ. ಹಾಗಾದರೆ ಏನು ಮಾಡ್ತಾ ಇದೆ ಈ ರಾಜ್ಯದ ಕಾನೂನು ವ್ಯವಸ್ಥೆ? ಈ ಮಂಗಳೂರಿನಲ್ಲಿ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಸತ್ತಂತಹ ಕುಟುಂಬಗಳಿಗೆ 2 ದಿನ ಸಾಂತ್ವನ ಹೇಳ್ತೀರಿ, ನೀವು ರಾಜಕೀಯ ಪಕ್ಷಗಳು ಭೇಟಿ ಕೊಡ್ತೀರಿ, ಅಲ್ಲಿ ಉಗ್ರ ಭಾಷಣಗಳನ್ನು ಮಾಡ್ತೀರಿ, NIA ಅಂತೀರಿ, ಇನ್ನೇನು ಅಂತೀರಿ, ಮತ್ತೊಂದು ಅಂತೀರಿ. ನೀವು ಕೋಮಿಗೊಂದು ಧರ್ಮಕ್ಕೊಂದು ಪಾರ್ಟಿಗಳು ಹೋಗ್ತೀರಿ, ಅದಕ್ಕೆ ಯಾವುದೇ ರೀತಿಯಾದಂಥ ಹಿಂದೆ ಮುಂದೆ ನೋಡಲ್ಲ. ಮೊನ್ನೆ BJP ಹೋಗಿತ್ತು, ಇವತ್ತು ಕಾಂಗ್ರೆಸ್ ಹೋಗುತ್ತೆ, ನಾಳೆ ಮತ್ತೊಂದು ಹೋಗುತ್ತೆ. ಸತ್ತವನ ಕುಟುಂಬದ ಪರಿಸ್ಥಿತಿ ಏನು? ಆ ತಾಯಿ ಹೊಟ್ಟೆ ಕರಳು ಹಿಂಡಿ ದಿನ ಹೊಯ್ಕೋತಾಳಲ್ಲ ಆ ತಾಯಿ, ಆಕೆಯ ನೋವಿಗೆ ಬೆಲೆ ಕಟ್ಟೋರು ಯಾರ್ರೀ? ಹಿಂದೂ ಆಗಲಿ, ಮುಸಲ್ಮಾನ್ ಆಗಲಿ, 9 ತಿಂಗಳು ನಾನು ತಾಯಿಯಾಗಿ ಹೇಳ್ತೀನಿ, 9 ತಿಂಗಳು ಹೊತ್ತು ಸಾಕಿ ಸಲಹಿ ಬೆಳೆಸಿರ್ತೀವಿ ಮಕ್ಕಳನ್ನ. ಈ ಥರ ಯಾವುದೋ ವಿಚಾರಕ್ಕೆ ಕ್ಷುಲ್ಲಕವಾಗಿ ಬೀದಿ ಹೆಣ ಆಗಿ ರಕ್ತ ಸೋರಿಸ್ಕೊಂಡು ಕತ್ತಿ ಮಚ್ಚು ತಲ್ವಾರ್ಗಳಿಂದ ನನ್ನ ಮಗ ಸಾಯ್ತಾನೆ ಅಂದರೆ ಆ ತಾಯಿಗೆ ಹೆಂಗಾಗಬೇಡ ರೀ? ಆಕೆ ಹೇಳ್ಕೊಟ್ಟಿರ್ತಾಳ ನೀನು ಸಾಯು ಮಗನೇ ಅಂತ. ದೇಶ ಕಾಯ್ತಾ ವೀರ ಸೇನಾನಿಯಾಗಿ ಶತ್ರುವಿನ ಗುಂಡಿಗೆ ಎದೆಯೊಡ್ಡಿ ಸತ್ತಾಗ ಆ ತಾಯಿ ಹೆಮ್ಮೆ ಪಡ್ತಾಳೆ ಹೊರತು ಈ ಥರ ಧರ್ಮದ ಕಾರಣಕ್ಕೆ, ದ್ವೇಷದ ಕಾರಣಕ್ಕೆ, ಹಿಂಸೆಯ ಕಾರಣಕ್ಕೆ ಬೀದಿ ಹೆಣ ಆದರೆ ಯಾವ ತಾಯಿನೂ ಸಹಿಸಲ್ಲ. ಇದನ್ನು ಹುತಾತ್ಮರು ಅನ್ನಲ್ಲ. ಪ್ರೇರೇಪಣೆಗೆ ಒಳಗಾಗಿ ಯಾಕಪ್ಪ ನೀವು ಹಿಂಗೆ ಮಾಡ್ತಾ ಇದ್ದೀರಾ? ಏನು ಸಿಗುತ್ತೆ ನಿಮಗೆ? ಸತ್ತವರ ತಂದೆ ತಾಯಿಗಳಿಗೆ ಪುತ್ರ ಶೋಕಂ ನಿರಂತರಂ. ದಿನ ಬೆಳಗಾದ್ರೆ ಅಳ್ತಾರೆ ರೀ ತಂದೆ ತಾಯಿಗಳು. ಏನಾಗ್ತಾ ಇದೆ ಮಂಗಳೂರಲ್ಲಿ? ನಿಜವಾಗ್ಲೂ ಒಬ್ಬ ತಾಯಿಯಾಗಿ ಪ್ರತಿ ಬಾರಿಯೂ 1 ಅಲ್ಲ 2 ಅಲ್ಲ 3 ಅಲ್ಲ, ಅದು ಹಿಂದೂ ಆಗಲಿ ಮುಸಲ್ಮಾನರಾಗಲಿ ಮನುಷ್ಯರೇ. ರಕ್ತ ರಕ್ತನೇ, ಎಲ್ಲರದು ರಕ್ತ ಕೆಂಪು, ನೋವು ನೋವೇ, ಸಂಕಟನೇ. ಯಾರು ಬದಲಾವಣೆ ತರೋರು? ಯಾಕೆ ಎಲ್ಲ ಕೋಮಿನವರು ಒಟ್ಟಾಗಿ ಈ ಸಮಾಜ ವಿರೋಧಿ ಶಕ್ತಿಗಳನ್ನು ನೀವು ಯಾಕೆ ಹಿಮ್ಮೆಟ್ಟಿಸಲ್ಲ? ನೀವು ಯಾಕೆ ಒಂದಾಗಲ್ಲ? ನೀವು ಯಾಕೆ ಶಾಂತಿಯ ಮಂತ್ರ ಜಪಿಸಲ್ಲ? ನೀವು ಯಾಕೆ ಇದರ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಮುಸಲ್ಮಾನರು ಒಟ್ಟಾಗಿ ಇದರ ವಿರುದ್ಧ ಯಾವಾಗ ಹೋರಾಡ್ತೀರಾ? ಯಾವಾಗ ಇದನ್ನು ತಡೀತೀರಾ?